ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಗ್ರ್ಯಾಂಡ್ ಫಿನಾಲೆ ಅಂದರೆ ಬಿಗ್ ಬಾಸ್ ಸೀಸನ್ 11 ಕನ್ನಡ ಗ್ರ್ಯಾಂಡ್ ಫಿನಾಲೆ ಇವತ್ತಿನ ಎಪಿಸೋಡ್ನಲ್ಲಿ ಯಾರು ಮೊದಲು ಎಲಿಮಿನೇಟ್ ಆಗಿರೋದು ಅಂತ ನಾನು ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ಇವತ್ತು ಸ್ಯಾಟರ್ಡೆ ಆಗಿತ್ತು, ಹಾಗೆ 11 ಗಂಟೆಗೆ ವೋಟಿಂಗ್ ಲೈನ್ಸ್ ಎಲ್ಲ ಬಂದಾಗಿತ್ತು. ಅದಾದಮೇಲೆ 3:30ವರೆಗೂ ಯಾವುದೇ ರೀತಿಯ ಎಲಿಮಿನೇಷನ್ ಆಗಿರಲಿ ಅಥವಾ ಎಲಿಮಿನೇಷನ್ ಪ್ರೋಸೆಸ್ ಆಗಿರಲಿ ನಡೆದಿರಲಿಲ್ಲ. ಪ್ರತಿಯೊಂದು ಕಂಟೆಸ್ಟೆಂಟ್ನ ಡಾನ್ಸ್ ಆಗಿರ್ಬೋದು, ಕಿಚ್ಚ ಸುದೀಪ್ ಅವರ ಎಂಟ್ರಿ ಆಗಿರ್ಬೋದು, ಈ ಒಂದು ಎಲ್ಲ ಪ್ರೋಸೆಸ್ಗಳು ನಡೀತಾ ಇತ್ತು. ಸೊ ಇವಾಗ ಬಿಗ್ ಬಾಸ್ನ ಗ್ರ್ಯಾಂಡ್ ಫಿನಾಲೆ ಒಂದು ಕೊನೆಯ ಹಂತವನ್ನು ತಲುಪ್ತಾ ಇದೆ. ಯಾಕಂದರೆ ಇವತ್ತು ಮತ್ತು ನಾಳೆ ಮಾತ್ರ ನಮಗೆ ನೋಡಲಿಕ್ಕೆ ಈ ಬಿಗ್ ಬಾಸ್ ಸೀಸನ್ 11 ಸಿಗುತ್ತೆ. ಅದಾದಮೇಲೆ ಇವತ್ತು ಮೊದಲನೇದಾಗಿ ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ ನೋಡೋದಾದರೆ ಅದೇನು ನನಗೇನು ಆಶ್ಚರ್ಯಕರವಾದ ವಿಷಯ ಅಂತ ಅನಿಸಲ್ಲ. ಯಾಕೆ ಅಂತ ಹೇಳಿದ್ರೆ ಮಂಡೆಯಿಂದ ಹಿಡಿದು ಸ್ಯಾಟರ್ಡೇವರೆಗೂ ಇವತ್ತಿನವರೆಗೂ ನಾನು ಕೆಲವೊಂದು ವೋಟಿಂಗ್ ರಿಸಲ್ಟ್ಸ್ನ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬ್ ಚಾನಲಲ್ಲಿ. ಸೊ ನೀವು ಅದೆಲ್ಲ ನೋಡಿದ್ರೆ ಅಷ್ಟೇ ಅಲ್ಲ, ನೀವು ಯಾವುದೇ ಒಂದು ಫೇಸ್ಬುಕ್ಗೆ ಹೋಗಿ ಅಥವಾ ಯಾವುದೇ ಒಂದು ಇನ್ಸ್ಟಾಗ್ರಾಮ್ ಅಥವಾ ಕಲರ್ಸ್ ಕನ್ನಡ ಅವ್ರದ್ದೇ ಪೇಜಸ್ಗೆ ಹೋಗಿ, ಟ್ವಿಟರ್ ಪೇಜಸ್ಗೆ ಹೋಗಿ, ಎಲ್ಲೇ ಹೋದ್ರೂ ಒಂದು ಪೋಲ್ ಅಂತ ಹಾಕಿದಾಗ ಅಲ್ಲಿ ಅತಿ ಕಡಿಮೆ ವೋಟ್ಸ್ ಅಥವಾ ಬಾಟಮ್ 2 ಅಲ್ಲಿ ಇದ್ದಂತಹ ಸ್ಪರ್ಧಿಗಳೇ ಔಟ್ ಆಗಿರೋದು ಇಲ್ಲಿ ಕಂಡು ಬರ್ತಾ ಇದೆ. ಸೊ ಹಾಗೆಯೇ ಈ ಒಂದು ಸೀಸನ್ನ ಗ್ರ್ಯಾಂಡ್ ಫಿನಾಲೆ ತಲುಪಲಿಕ್ಕೆ ಪ್ರತಿಯೊಂದು ಕಂಟೆಸ್ಟೆಂಟು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ, ಎಷ್ಟೊಂದು ಅಪ್ಸ್ ಆ್ಯಂಡ್ ಡೌನ್ಸನ್ನು ನೋಡಿದ್ದಾರೆ. ಈ ಹಂತದಲ್ಲಿ ಯಾರೇ ಮನೆಯಿಂದ ಎವಿಕ್ಟ್ ಆಗಿ ಆಚೆ ಹೋದ್ರೂ ತುಂಬ ಬೇಜಾರಾಗುತ್ತೆ. ಯಾವ ಕಂಟೆಸ್ಟೆಂಟ್ ಹೇಗೆ ಆಡಿರಲಿ, ಬಟ್ ಈ ಒಂದು ಸ್ಥಾನವನ್ನು, ಈ ಒಂದು ಫಿನಾಲ್ನ ತಲುಪಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಹಾಗೆ ಯಾರೇ ಔಟ್ ಆದ್ರೂ ಖಂಡಿತವಾಗಿಯೂ ತುಂಬಾ ಬೇಜಾರಾಗುತ್ತೆ. ಸೊ ಅದೇನೇ ಇರಲಿ, ಬಿಗ್ ಬಾಸ್ ಅಂತ ಬಂದಮೇಲೆ ಎಲಿಮಿನೇಷನ್ ಅನ್ನೋದು ಒಂದು ಪ್ರೋಸೆಸ್ ಆಗಿರುತ್ತೆ, ಅದನ್ನು ಫಾಲೋ ಮಾಡಲೇಬೇಕಾಗಿರುತ್ತೆ. ಸೊ ನೋಡೋಣ ವೀಕ್ಷಕರೇ, ಹಾಗಾದರೆ ಯಾರು ಇವತ್ತು ಮೊದಲು ಎವಿಕ್ಟ್ ಅಥವಾ ಎಲಿಮಿನೇಟ್ ಆಗಿರೋ ಸ್ಪರ್ಧಿ ಅಂತ ಹೇಳಿಬಿಟ್ಟು. ಸೊ ಮೊದಲನೇದಾಗಿ ಇಲ್ಲಿ ಇವತ್ತು ಎಲಿಮಿನೇಟ್ ಆಗಿರೋ ಸ್ಪರ್ಧಿ ಯಾರು ಅಂತ ಹೇಳಿದರೆ ರಜತ್ ಕಿಶನ್ ಅವರು. ಹೌದು, ರಜತ್ ಅವರು ಅತಿ ಕಡಿಮೆ ಓಟುಗಳಿಂದ, ಅಂದರೆ ಅತಿ ಕಡಿಮೆ ಅಂದರೆ ಯಾವುದಕ್ಕೆ ಕಂಪೇರ್ ಮಾಡಿದ್ರೆ ಇರುವಂತಹ 6 ಸ್ಪರ್ಧಿಗಳಲ್ಲಿ ಸ್ವಲ್ಪ ಕಡಿಮೆ ಮಟ್ಟದ ವೋಟ್ಸ್ಗಳು ಬಂದಿರುವ ಕಾರಣ ರಜತ್ ಅವರು ಇವತ್ತು ಈ ಒಂದು ಸಂಚಿಕೆಯಲ್ಲಿ ಮನೆಯಿಂದ ಆಚೆ ಬರ್ತಾ ಇದ್ದಾರೆ. ಸೊ ತುಂಬಾ ಬೇಜಾರಾಗ್ತಾ ಇದೆ ಫ್ರೆಂಡ್ಸ್. ಏನೇ ಆಗಿರಲಿ, ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಬಂದ ಮೇಲೆ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿ ಆಡಿದ್ರು. ನಿನ್ನೆ ಬಿಗ್ ಬಾಸ್ ಅವರೇ ಆಡಿ ಹೊಗಳಿದ ಹಾಗೆ ಗೂಳಿ ಅಂತ ಹೇಳಿದ್ರು. ಗೂಳಿ ಥರ ನುಗ್ಗಿಬಿಟ್ಟು ಗೂಳಿ ಥರ ಆಡಿ ಯಾವುದಕ್ಕೂ ಕೇರ್ ಮಾಡದೆ, ಯಾವುದಕ್ಕೂ ಬಗ್ಗದೆ, ಎಲ್ಲೂ ಕಣ್ಣೀರು ಹಿಡದೆ ಒಂಥರ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಸಿಕ್ಕಾಪಟ್ಟೆ ಟಕ್ಕರ್ ಕೊಡೋ ರೀತಿಯಲ್ಲಿ ಆಡಿದಂತಹ ವ್ಯಕ್ತಿ ಅಂದರೆ ಅದು ರಜತ್ ಆಗಿರ್ತಾರೆ. ಸೊ ಏನೇ ಆಗಿರಲಿ, ಎವಿಕ್ಟ್ ಆಗಿರಲಿ ಅಥವಾ ಎಲಿಮಿನೇಟ್ ಆಗಿರಲಿ, ಬಟ್ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ, ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಸೊ ಅವರಿಗೆ ಈ ಫಿನಾಲೆ ವೇದಿಕೆಯಿಂದ ಅಥವಾ ಇಲ್ಲಿಂದ ಆಚೆ ಹೋದ್ಮೇಲೆ ಸಿಕ್ಕಾಪಟ್ಟೆ ನೇಮು, ಫ್ರೇಮು, ಹಾಗೆ ಯಶಸ್ಸು, ಕೀರ್ತಿ ಪ್ರತಿಯೊಂದು ಸಿಗಲಿ ಅಂತ ಹಾರೈಸೋಣ. ತುಂಬಾ ಚೆನ್ನಾಗಿ ಆಡಿದ್ದಾರೆ, ಅವರಿಗೆ ತುಂಬಾ ಒಳ್ಳೆಯದಾಗಲಿ ಅಂತ ಬಯಸೋಣ.